ಹಲೋ ಎವ್ರಿವಾನ್, ಟುಡೇ ಪನ್ನೀರ್ ಮಸಾಲ ಹೆಂಗೆ ಮಾಡೋದು ಅಂತ ನೋಡೋಣ. ದಿಸ್ ಇಸ್ ಅ ಪಿ ಜಿ ಎಡಿಷನ್. ಪಿ ಜಿಲಿರೋದ್ರಿಂದ ಊಟ ಚೆನ್ನಾಗಿಲ್ಲ, ಸೊ ವಿ ಪ್ರಿಫರ್ ಕುಕ್ಕಿಂಗ್. ಸೊ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ನಾವು ಇಟ್ಸ್ ಲೈಕ್ ಸ್ವಲ್ಪ ಆಯಿಲ್ ಫ್ರೈ ಮಾಡ್ಕೊಳ್ಳೋಣ. ಟೊಮ್ಯಾಟೊ, ಗ್ರೀನ್ ಚಿಲ್ಲಿ ಹಾಕಿದ್ದೀನಿ. ಸೊ ಇದನ್ನು ಏನಕ್ಕೆ ಹಿಂಗೆ ಮಾಡ್ಕೋತೀವಿ ಅಂದರೆ ಚಾಪ್ ಮಾಡೋದಿರಲ್ಲ, ಸೊ ಸ್ವಲ್ಪ ಫ್ರೈ ಮಾಡ್ಕೊಂಡು ಎಲ್ಲ ಗ್ರೈಂಡ್ ಮಾಡ್ಕೋಬೋದು ಅಂತ. ಸೊ ದಟ್ ವಿಲ್ ಬಿ ಈಸಿ. ಇದು ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಮಿಕ್ಸರಿಗೆ ಹಾಕ್ಕೋಬೇಕು. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸೊ ಇವಾಗ ಚೂರು ಗರಂ ಮಸಾಲ ಹಾಕೋಣ. ಇದಕ್ಕೇನೆ ಎಲ್ಲದೂ ಇದಕ್ಕೇನೆ ಹಾಕೊಂಡು ಮಾಡೋದು. ಇದರ ಸ್ಪೆಷಲ್ ಸ್ವಲ್ಪ ಚಿಕನ್ ಮಸಾಲ ಹಾಕ್ತಿದ್ದೀವಿ ಟೇಸ್ಟಿಗೆ. ಯಾವುದು ಏನೇ ಮಾಡಿದ್ರು ಅದಕ್ಕೆ ಚಿಕನ್ ಮಸಾಲ ಹಾಕ್ಕೊಂಡು ಆ್ಯಕ್ಚುಲಿ ಟೇಸ್ಟ್ ಬರುತ್ತೆ. ಸೊ ಆಲ್ರೆಡಿ ಅದು ಖಾರ ಇದೆ, ಸೊ ಅದಕ್ಕೆ ಚೂರು ಚಿಲ್ಲಿ ಪೌಡರ್ ಚೂರೇ, ಜಾಸ್ತಿ ಹಾಕೋಬಾರ್ದು. ಟರ್ಮರಿಕ್ ಎಲ್ಲ ಆಮೇಲೆ ಹಾಕ್ಕೊಳ್ಳೋಣ. ಸೊ ಡನ್. ಅದಕ್ಕೊಂಚೂರು ನೀರು ಹಾಕ್ಕೊಳ್ಳೋಣ. ಕ್ಲೋಸ್ ದ ಲಿಡ್. ಸೊ ಪನ್ನೀರ್ನ ಕಟ್ ಮಾಡ್ಕೋಬೇಕು. ಶಿಟ್. ಇಷ್ಟೇ ಸಾಕು, ಜಾಸ್ತಿ ತಿನ್ನೋಕ್ಕಾಗಲ್ಲ. ಸೊ ಇದನ್ನೇನು ಮಾಡೋದು ಅಂದರೆ ಈ ಥರ ಕಟ್ ಮಾಡಿಕೊಂಡು, ನನ್ನ ಹತ್ರ ಇವಾಗ ಸದ್ಯಕ್ಕೆ ಬೌಲೆಲ್ಲ ಇಲ್ಲ, ಫ್ರೂಟ್ಸ್ ಎಲ್ಲ ತೊಗೊಂಡು ಹೋಗ್ಬೇಕು. ಸೊ ಒಡಾಯ್ಡು ಇದರೊಳಗೆ ಈ ಥರ ಹಾಕ್ಬಿಟ್ಟು ನೀರು ಹಾಕಬೇಕು. ಇದಕ್ಕೆ ನೀರು ಹಾಕಬೇಕು ಸೊ ದಟ್ ಅದು ಹಾಳಾಗಲ್ಲ ಅಂದ್ಬಿಟ್ಟು ನೀರು ಹಾಕ್ಬಿಟ್ಟು ಒಡಾಯ್ಡು ಇಸ್ ಲೈಕ್ ಫ್ರೀಸರಲ್ಲಿ ಇಡ್ತೀನಿ. ಸೊ ಅವಾಗ ಅದು ಹಾಳಾಗಲ್ಲ ಅಂತ. ಪ್ಯಾನಿಗೆ ಚೂರು ಎಣ್ಣೆ ಹಾಕಿದ್ದೀವಿ. ಸೊ ಅವಾಗಲೇ ಸಾಲ್ಟ್ ಎಲ್ಲ ಹಾಕೋದು ಮರ್ತೋಯ್ತು. ಇವಾಗ ಒಂಚೂರು ಸಾಲ್ಟ್ ಹಾಕೋಣ. ಸೊ ಅದಾದಮೇಲೆ ಚಿಲ್ಲಿ ಪೌಡರ್ ಹಾಕೋಣ ಚೂರು. ಇದು ಏನಕ್ಕೆ ಅಂದರೆ ಟು ಹ್ಯಾವ್ ಪನ್ನೀರ್ ಫ್ರೈಡ್. ಇವಾಗ ಪನ್ನೀರ್ ಚೂರು ಫ್ರೈ ಆಗಿದೆ. ಅದು ಗ್ರೈಂಡ್ ಮಾಡಿ ಇಟ್ಕೊಂಡಿರೋದನ್ನ ಆ್ಯಡ್ ಮಾಡಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅದು ಇವಾಗ ವೀಡಿಯೋದಲ್ಲಿ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಒಂದು ಕೈಯಲ್ಲಿ ಮಾಡೋಕ್ಕಾಗಲ್ಲ. ಸೊ ಐ ಆಮ್ ಟೆಲಿಂಗ್, ನೀರು ಹಾಕೋ ಇದಕ್ಕೆ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಲೆಟ್ ಇಟ್ ಗೆಟ್ ಬಾಯ್ಲ್ಡ್. ಸ್ವಲ್ಪ ಕುದೀಲಿ, ಬಾಯ್ಲ್ ಅಂತೆ. ಸೊ ಇದು ಏನಕ್ಕೆ ಅಂದರೆ ಪಿ ಜಿಲಿರೋರಿಗೆ, ಹಾಸ್ಟೆಲಲ್ಲಿರೋರಿಗೆ ತುಂಬ ಈಸಿ. ಜಸ್ಟ್ ಡೈರೆಕ್ಟಾಗೂ ಹಾಕ್ಕೋಬೋದು. ಪ್ಯಾನ್ ಫ್ರೈ ಮಾಡಬೇಕಂತ ಏನಿಲ್ಲ. ಈರುಳ್ಳಿ, ಆನಿಯನ್, ಏನು ಮಾತಾಡ್ತಿದ್ದೀನಿ,
ಆನಿಯನ್ ಟೊಮ್ಯಾಟೊ ಮತ್ತು ಚಿಲ್ಲಿನ ಡೈರೆಕ್ಟಾಗೂ ಹಾಕ್ಕೋಬೋದು. ಬಟ್ ಈ ಥರ ಸ್ವಲ್ಪ ಫ್ರೈ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ. ಹಾಗೂ ಡೈರೆಕ್ಟಾಗೂ ಹಾಕ್ಕೋಬೋದು, ಏನಿಲ್ಲ. ಅದನ್ನೆಲ್ಲ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ದೆನ್ ಗರಂ ಮಸಾಲ, ಚಿಲ್ಲಿ ಪೌಡರ್, ಒಂಚೂರು ಚಿಕನ್ ಮಸಾಲ ಹಾಕ್ಕೊಳ್ಳಿ. ಸೊ ಎಲ್ಲದಕ್ಕೂ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ದಟ್ಸ್ ಹೌ ಐ ಟ್ರೈಡ್. ಸೊ ಇವಾಗ